ಎಲ್ಲರಿಗೂ ನಮಸ್ಕಾರಗಳು. ಕವಿಶಿಷ್ಯ ಎಂಬ ನಾಮದಿಂದ ಖ್ಯಾತಿಯಾಗಿದ್ದ ಶ್ರೀ ಪಂಜೆ ಮಂಗೇಶರಾಯರ ಮಕ್ಕಳ ಕಥೆಗಳಲ್ಲಿ ಒಂದು ಕಥೆಯನ್ನು ಇವತ್ತು ಓದೋಣವಾ? ಬನ್ನಿ. ಕಥೆಯ ಹೆಸರು ಅಂಗಳ ದುಗ್ಗು. ಒಂದು ಊರಲ್ಲಿ ಒಬ್ಬ ಕುಂಬಾರನು ಇದ್ದನು. ಅವನ ಮನೆಯಲ್ಲಿ ಒಂದು ಹೆಣ್ಣು ಕೋಳಿ ಇತ್ತು. ಈ ಕೋಳಿಯು ಮನೆಯ ಅಂಗಳದಲ್ಲಿ, ಹಿತ್ತಲಲ್ಲಿ, ಗದ್ದೆಯಲ್ಲಿ ಆಡುತ್ತಿತ್ತು. ಕುಂಬಾರನು ಅದಕ್ಕೆ ಅಂಗಳದುಗ್ಗು ಎಂದು ಹೆಸರು ಇಟ್ಟಿದ್ದನು. ಅಂಗಳದುಗ್ಗು ಎಂದು ಕುಂಬಾರನು ಕರೆಯುತ್ತಲೇ ಅದು ಮನೆಯ ಜಗುಲಿಗೆ ಓಡಿ ಬರುತ್ತಿತ್ತು. ಒಂದು ದಿನ ಅಂಗಳದುಗ್ಗು ಅಂಗಳದಲ್ಲಿ ಒಂದು ಭತ್ತದ ಕಾಳನ್ನು ಕಂಡಿತು. ಅದನ್ನು ಹಿಡಿದುಕೊಂಡು ಕಾಗೆಯ ಹತ್ತಿರ ಹೋಯಿತು. ಹಾಗೆ ಹೋಗಿ ದುಗ್ಗು, ಕಾಗಕ್ಕ, ನನಗೆ ಅಂಗಳದಲ್ಲಿ ಒಂದು ಕಾಳು ಸಿಕ್ಕಿದೆ, ಕಾಳನ್ನು ಬಿತ್ತುವೆಯಾ ಎಂದು ಕೇಳಿತು. ಅದಕ್ಕೆ ಮರದ ಮೇಲಿನ ಕಾಗೆ, ನನ್ನಿಂದ ಆಗದು, ನಾನು ಒಲ್ಲೆ ಎನ್ನುತ್ತಾ ತಲೆ ಅಲ್ಲಾಡಿಸಿತು. ತರುವಾಯ ದುಗ್ಗು ಗುಬ್ಬಚ್ಚಿಯ ಹತ್ತಿರ ಹೋಯಿತು. ಹಾಗೆ ಹೋಗಿ ದುಗ್ಗು, ಗುಬ್ಬಕ್ಕ, ನನಗೆ ಅಂಗಳದಲ್ಲಿ ಒಂದು ಕಾಳು ಸಿಕ್ಕಿದೆ, ಕಾಳನ್ನು ಬಿತ್ತುವೆಯಾ ಎಂದು ಕೇಳಿತು. ಅದಕ್ಕೆ ಮಾಡಿನ ಮೇಲಿನ ಗುಬ್ಬಚ್ಚಿ, ನನ್ನಿಂದ ಆಗದು, ನಾನು ಒಲ್ಲೆ ಎನ್ನುತ್ತಾ ತಲೆ ಅಲ್ಲಾಡಿಸಿತು. ತರುವಾಯ ದುಗ್ಗು ಗಿಳಿಯ ಹತ್ತಿರ ಹೋಯಿತು. ಹಾಗೆ ಹೋಗಿ ದುಗ್ಗು, ಗಿಳಿಯಕ್ಕ, ನನಗೆ ಅಂಗಳದಲ್ಲಿ ಒಂದು ಕಾಳು ಸಿಕ್ಕಿದೆ, ಕಾಳನ್ನು ಬಿತ್ತುವೆಯಾ ಎಂದು ಕೇಳಿತು. ಅದಕ್ಕೆ ಗೂಡಿನ ಒಳಗಿನ ಗಿಳಿ, ನನ್ನಿಂದ ಆಗದು, ನಾನು ಒಲ್ಲೆ ಎನ್ನುತ್ತಾ ತಲೆ ಅಲ್ಲಾಡಿಸಿತು. ಆಮೇಲೆ ದುಗ್ಗು, ಕಾಗೆ ಕಾಳು ಬಿತ್ತುವುದಿಲ್ಲವಂತೆ, ಗುಬ್ಬಿಯೂ ಕಾಳು ಬಿತ್ತುವುದಿಲ್ಲವಂತೆ, ಗಿಳಿಯೂ ಕಾಳು ಬಿತ್ತುವುದಿಲ್ಲವಂತೆ, ಇನ್ನು ನಾನೇ ಕಾಳು ಬಿತ್ತುತ್ತೇನೆ ಎಂದು ನೆನೆಸಿತು ಮತ್ತು ಅಂಗಳದಿಂದ ಗದ್ದೆಗೆ ಹೋಯಿತು. ಗದ್ದೆಯಲ್ಲಿ ದುಗ್ಗು ಕಾಳನ್ನು ಬಿತ್ತಿತು. ಭತ್ತ ಮೊಳೆಯಿತು, ತೆನೆ ಬಿಟ್ಟಿತು, ಹಾಲು ತುಂಬಿತು, ಕಾಳು ಆಯಿತು. ತರುವಾಯ ದುಗ್ಗು ಕಾಗೆಯ ಹತ್ತಿರ ಹೋಗಿ, ಕಾಗಕ್ಕ, ತೆನೆ ಕೊಯ್ಯುವೆಯಾ ಎಂದು ಕೇಳಿತು. ಅದಕ್ಕೆ ಮರದ ಮೇಲಿನ ಕಾಗೆ, ನನ್ನಿಂದ ಆಗದು, ನಾನು ಒಲ್ಲೆ ಎನ್ನುತ್ತಾ ತಲೆ ಅಲ್ಲಾಡಿಸಿತು. ದುಗ್ಗು ಗುಬ್ಬಚ್ಚಿಯ ಹತ್ತಿರ ಹೋಗಿ, ಗುಬ್ಬಕ್ಕ, ತೆನೆ ಕೊಯ್ಯುವೆಯಾ ಎಂದು ಕೇಳಿತು. ಅದಕ್ಕೆ ಮಾಡಿನ ಮೇಲಿನ ಗುಬ್ಬಚ್ಚಿ, ನನ್ನಿಂದ ಆಗದು ಎಂದು ಹೇಳುತ್ತಾ ತಲೆ ಅಲ್ಲಾಡಿಸಿತು. ದುಗ್ಗು ಗಿಳಿಯ ಹತ್ತಿರ ಹೋಗಿ, ಗಿಳಿಯಕ್ಕ, ತೆನೆ ಕೊಯ್ಯುವೆಯಾ ಎಂದು ಕೇಳಿತು. ಅದಕ್ಕೆ ಗೂಡಿನ ಒಳಗಿನ ಗಿಳಿ, ನನ್ನಿಂದ ಆಗದು ಎಂದು ಹೇಳುತ್ತಲೇ ತಲೆ ಅಲ್ಲಾಡಿಸಿತು. ಆಮೇಲೆ ದುಗ್ಗು, ಕಾಗೆ ತೆನೆ ಕೊಯ್ಯುವುದಿಲ್ಲವಂತೆ, ಗುಬ್ಬಿಯೂ ತೆನೆ ಕೊಯ್ಯುವುದಿಲ್ಲವಂತೆ, ಗಿಳಿಯೂ ತೆನೆ ಕೊಯ್ಯುವುದಿಲ್ಲವಂತೆ, ಇನ್ನು ನಾನೇ ಕೊಯ್ಯುತ್ತೇನೆ ಎಂದು ನೆನೆಸಿತು ಮತ್ತು ಗದ್ದೆಗೆ ಹೋಗಿ ತೆನೆ ಕೊಯ್ದಿತು. ಕೊಯ್ದ ತೆನೆಯನ್ನು ಬಡೆದು ಭತ್ತವನ್ನು ಉದುರಿಸಿತು. ಉದುರಿಸಿದ ಭತ್ತವನ್ನು ಬೇಯಿಸಿತು. ಬೇಯಿಸಿದ ಭತ್ತವನ್ನು ಒಣಗಿಸಿತು. ಒಣಗಿಸಿದ ಭತ್ತವನ್ನು ಕುಟ್ಟಿತು. ಕುಟ್ಟಿದ ಭತ್ತವನ್ನು ಕೇರಿತು. ಆಗ ಹೊಟ್ಟು ಒಂದು ಕಡೆ ಆಯಿತು, ಅಕ್ಕಿ ಒಂದು ಕಡೆ ಆಯಿತು. ತರುವಾಯ ದುಗ್ಗು ಕಾಗೆಯ ಹತ್ತಿರ ಹೋಗಿ, ಕಾಗಕ್ಕ, ಅಕ್ಕಿ ಅರೆಯುವೆಯಾ ಎಂದು ಕೇಳಿತು. ಅದಕ್ಕೆ ಮರದ ಮೇಲಿನ ಕಾಗೆ, ನನ್ನಿಂದ ಆಗದು, ನಾನು ಒಲ್ಲೆ ಎನ್ನುತ್ತಾ ತಲೆ ಅಲ್ಲಾಡಿಸಿತು. ತರುವಾಯ ದುಗ್ಗು ಗುಬ್ಬಚ್ಚಿಯ ಹತ್ತಿರ ಹೋಗಿ, ಗುಬ್ಬಕ್ಕ, ಅಕ್ಕಿ ಅರೆಯುವೆಯಾ ಎಂದು ಕೇಳಿತು. ಅದಕ್ಕೆ ಮಾಡಿನ ಮೇಲಿನ ಗುಬ್ಬಚ್ಚಿ, ನನ್ನಿಂದ ಆಗದು, ನಾನು ಒಲ್ಲೆ ಎನ್ನುತ್ತಾ ತಲೆ ಅಲ್ಲಾಡಿಸಿತು. ತರುವಾಯ ದುಗ್ಗು ಗಿಳಿಯ ಹತ್ತಿರ ಹೋಗಿ, ಗಿಳಿಯಕ್ಕ, ಅಕ್ಕಿ ಅರೆಯುವೆಯಾ ಎಂದು ಕೇಳಿತು. ಅದಕ್ಕೆ ಗೂಡಿನ ಒಳಗಿನ ಗಿಳಿ, ನನ್ನಿಂದ ಆಗದು, ನಾನು ಒಲ್ಲೆ ಎನ್ನುತ್ತಾ ತಲೆ ಅಲ್ಲಾಡಿಸಿತು. ಆಮೇಲೆ ದುಗ್ಗು, ಕಾಗೆ ಅಕ್ಕಿ ಅರೆಯುವುದಿಲ್ಲವಂತೆ, ಗುಬ್ಬಿಯೂ ಅಕ್ಕಿ ಅರೆಯುವುದಿಲ್ಲವಂತೆ, ಗಿಳಿಯೂ ಅಕ್ಕಿ ಅರೆಯುವುದಿಲ್ಲವಂತೆ, ಇನ್ನು ನಾನೇ ಅಕ್ಕಿ ಅರೆಯುತ್ತೇನೆ ಎಂದು ನೆನೆಸಿತು ಮತ್ತು ಅಕ್ಕಿಯನ್ನು ನೀರಿನಲ್ಲಿ ನೆನೆ ಹಾಕಿತು. ನೆನೆದ ಅಕ್ಕಿಯನ್ನು ಅರೆಯಿತು. ಅರೆದ ಹಿಟ್ಟನ್ನು ಕಲಸಿತು. ತರುವಾಯ ದುಗ್ಗು ಕಾಗೆಯ ಹತ್ತಿರ ಹೋಗಿ, ಕಾಗಕ್ಕ, ದೋಸೆ ಒಯ್ಯುವೆಯಾ ಎಂದು ಕೇಳಿತು. ಅದಕ್ಕೆ ಮರದ ಮೇಲಿನ ಕಾಗೆ, ನನ್ನಿಂದ ಆಗದು, ನಾನು ಒಲ್ಲೆ ಎನ್ನುತ್ತಾ ತಲೆ ಅಲ್ಲಾಡಿಸಿತು.
ತರುವಾಯ ದುಗ್ಗು ಗುಬ್ಬಚ್ಚಿಯ ಹತ್ತಿರ ಹೋಗಿ, ಗುಬ್ಬಕ್ಕ ಗುಬ್ಬಕ್ಕ ದೋಸೆ ಹೊಯ್ಯುವೆಯಾ ಎಂದು ಕೇಳಿತು. ಅದಕ್ಕೆ ಮಾಡಿನ ಮೇಲಿನ ಗುಬ್ಬಚ್ಚಿ, ನನ್ನಿಂದ ಆಗದು, ನಾನು ಒಲ್ಲೆ ಎನ್ನುತ್ತಾ ತಲೆ ಅಲ್ಲಾಡಿಸಿತು. ತರುವಾಯ ದುಗ್ಗು ಗಿಳಿಯ ಹತ್ತಿರ ಹೋಗಿ, ಗಿಳಿಯಕ್ಕ ಗಿಳಿಯಕ್ಕ ದೋಸೆ ಹೊಯ್ಯುವೆಯಾ ಎಂದು ಕೇಳಿತು. ಅದಕ್ಕೆ ಗೂಡಿನ ಒಳಗಿನ ಗಿಳಿ, ನನ್ನಿಂದ ಆಗದು, ನಾನು ಒಲ್ಲೆ ಎನ್ನುತ್ತಾ ತಲೆ ಅಲ್ಲಾಡಿಸಿತು. ಆಮೇಲೆ ದುಗ್ಗು ಕಾಗೆ ದೋಸೆ ಒಯ್ಯುವುದಿಲ್ಲವಂತೆ, ಗುಬ್ಬಚ್ಚಿಯೂ ದೋಸೆ ಒಯ್ಯುವುದಿಲ್ಲವಂತೆ, ಗಿಳಿಯೂ ದೋಸೆ ಒಯ್ಯುವುದಿಲ್ಲವಂತೆ, ಇನ್ನು ನಾನೇ ದೋಸೆ ಒಯ್ಯುತ್ತೇನೆ ಎಂದು ನೆನೆಸಿ ಮತ್ತು ಒಲೆಯ ಮೇಲೆ ಕಾವಲಿ ಇಟ್ಟು ಸೈ ಸೈ ಎಂದು ದೋಸೆ ಹೊಯ್ದಿತ್ತು. ಕುಕ್ಕೆ ತುಂಬ ದೋಸೆ ಆಯಿತು. ದುಗ್ಗು ಮನೆ ಹೊರಗೆ ಬಂದು, ದೋಸೆಯನ್ನು ಯಾರು ತಿನ್ನುವರು, ದೋಸೆ ಯಾರಿಗೆ ಬೇಕು ಎಂದು ಕೇಳಿತು. ಮರದ ಮೇಲಿನ ಕಾಗೆ, ನಾನು ತಿನ್ನುವೆನು, ನನಗೆ ಬೇಕು ಎಂದು ಬಾಯಿ ತೆರೆಯಿತು. ಮಾಡಿನ ಮೇಲಿನ ಗುಬ್ಬಚ್ಚಿ, ನಾನು ತಿನ್ನುವೆನು, ನನಗೆ ಬೇಕು ಎಂದು ಬಾಯಿ ತೆರೆಯಿತು. ಗೂಡಿನ ಒಳಗಿನ ಗಿಳಿ, ನಾನು ತಿನ್ನುವೆನು, ನನಗೆ ಬೇಕು ಎಂದು ಬಾಯಿ ತೆರೆಯಿತು. ಆಗ ದುಗ್ಗು, ನಾನೇ ತಿನ್ನುವೆನು ಎಂದು ಹೇಳಿ ದೋಸೆಯನ್ನು ಬಾಯೊಳಗೆ ಹಾಕಿ ಗುಳಕ್ಕನೆ ನುಂಗಿಬಿಟ್ಟಿತು. ಹೇಗಿತ್ತು ಮಕ್ಕಳ ಕತೆ? ಚೆನ್ನಾಗಿತ್ತಾ? ಈ ಕಥೆಯಿಂದ ನಾವೇನು ತಿಳ್ಕೊಬೋದು? ಪ್ರಯತ್ನವೇ ಪರಮೇಶ್ವರ, ಕಾಯಕವೇ ಕೈಲಾಸ ಎಂಬ ಗಾದೆಯಂತೆ ಈ 3 ಪಕ್ಷಿಗಳು, ಗಿಳಿ, ಗುಬ್ಬಚ್ಚಿ, ಕಾಗೆ, ಕೋಳಿಗೆ ಸಹಾಯ ಮಾಡಿದಿದ್ರೆ ಈ 4 ಪಕ್ಷಿಗಳನ್ನು ದೋಸೆ ತಿನ್ಬೋದಿತ್ತಲ್ವಾ? ಆದರೆ ಈ ಕಾಗೆ, ಗುಬ್ಬಚ್ಚಿ, ಗಿಳಿ ಏನಾದವು? ಸೋಮಾರಿ ಆದವು. ಆದ್ದರಿಂದ ಕೋಳಿನೇ ತಾನೇ ಪ್ರಯತ್ನಪಟ್ಟು ತಾನೇ ಭತ್ತ ಬಿತ್ತಿ, ತೆನೆ ಕೊಯ್ದು, ಅಕ್ಕಿ ರುಬ್ಬಿ, ದೋಸೆ ಹುಯ್ಕೊಂಡು ತಿಂತು, ಹೌದಲ್ವಾ? ಸೊ ಇದರಿಂದ ನಾವು ಏನು ತಿಳ್ಕೊಬೋದು? ಯಾವಾಗಲೂ ನಾವು ಕಾಯಕ ಮಾಡಬೇಕು. ಕಾಯಕವೇ ಕೈಲಾಸ, ಪ್ರಯತ್ನ ಪಟ್ಟರೆ ನಮಗೆ ಫಲ ಸಿಗೋದು, ಹೌದಲ್ವಾ? ಧನ್ಯವಾದಗಳು.